ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ಸಾರಿನ ಪುಡಿ, ಸಾಂಬಾರ್ ಪುಡಿ ಬಳಸ್ತಾ ಇರ್ತೀವಿ. ಈ ಸಾಂಬಾರ್ ಪುಡಿಯನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಮಾಡಿಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಅರ್ಧ ಕೆಜಿಯಷ್ಟು ಸಾಂಬಾರ್ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳ ಪ್ರಮಾಣ ಹೀಗಿದೆ. ಕೆಂಪು ಮೆಣಸು 250 ಗ್ರಾಂ, ತೆಂಗಿನ ಎಣ್ಣೆ 50 ml, ಮೆಂತೆ 10 ಗ್ರಾಂ, ಕೊತ್ತಂಬರಿ ಬೀಜ 125 ಗ್ರಾಂ, ಉದ್ದಿನ ಬೇಳೆ 50 ಗ್ರಾಂ, ಕಡಲೆ ಬೇಳೆ 25 ಗ್ರಾಂ ಹಾಗೂ ಜೀರಿಗೆ 75 ಗ್ರಾಂ. ಮೊದಲಿಗೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ ಮೆಣಸಿನಕಾಯಿಯ ತೊಟ್ಟನ್ನ ತೆಗೆದಿಟ್ಕೊಳ್ಬೇಕು. ಈಗ ಒಂದು ದೊಡ್ಡ ಬಾಣಲಿಗೆ ಸುಮಾರು 40 ml ನಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಣಮೆಣಸಿನಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಂದ ಉರಿಯಲ್ಲಿ 2 ಕೈಜಾರಗಳನ್ನು ಬಳಸಿಕೊಂಡು ಮೇಲೆ ಕೆಳಗೆ ಮಾಡ್ತಾ ಮೆಣಸಿನಕಾಯಿಗಳನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಇಷ್ಟು ಪ್ರಮಾಣದ ಮೆಣಸಿನಕಾಯಿಗಳನ್ನು ಹುರಿದುಕೊಳ್ಳಿಕ್ಕೆ ನನಗೆ ಸುಮಾರು 10 ರಿಂದ 15 ನಿಮಿಷ ತಗಲಿದೆ. ನಾನಿಲ್ಲಿ ಕೇವಲ ಬ್ಯಾಡಗಿ ಮೆಣಸಿನಕಾಯಿಯನ್ನು ಮಾತ್ರ ಬಳಸಿದ್ದೇನೆ. ಖಾರ ಇಷ್ಟಪಡುವವರು ಸ್ವಲ್ಪ ಗುಂಟೂರು ಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ಅವಸರದಲ್ಲಿ ಬೇಗ ಆಗಬೇಕು ಅಂತ ನಾವು ಜಾಸ್ತಿ ಉರಿಯಲ್ಲಿ ಈ ಮೆಣಸಿನಕಾಯಿಯನ್ನು ಹುರಿದುಕೊಂಡ್ರೆ ಅದು ಕರಟಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂದ ಉರಿಯಲ್ಲಿ ಹುರಿಯೋದು ಕ್ಷೇಮ. ಚೆನ್ನಾಗಿ ಹುರಿದ ಗರಿಗರಿಯಾದ ಮೆಣಸಿನಕಾಯಿಯನ್ನು ಒಂದು ಟ್ರೇನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಉಳಿದ ಎಣ್ಣೆನ್ನ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಉದ್ದಿನ ಬೇಳೆ, ಆಮೇಲೆ ಕಡಲೆ ಬೇಳೆಯನ್ನ ಸೇರಿಸ್ಕೊಂಡು ಒಟ್ಟಿಗೆ ಎರಡನ್ನೂ ಚೆನ್ನಾಗಿ ಹುರಿದುಕೊಳ್ಬೇಕು. ನಿರಂತರವಾಗಿ ಕೈಯಾಡಿಸ್ತಾ ಮಂದ ಉರಿನಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಈ ಬೇಳೆಗಳ ಬಣ್ಣ ಸ್ವಲ್ಪ ಬದಲಾಗ್ತಾ ಇರೋ ಹಾಗೇನೆ ಇದಕ್ಕೆ ಕೊತ್ತಂಬರಿ ಬೀಜವನ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೈಯಾಡಿಸ್ತಾ ಹುರಿಯೋದನ್ನ ಸುಮಾರು 2-3 ನಿಮಿಷಗಳ ಕಾಲ ಮುಂದುವರಿಸಬೇಕು. ಈ ಸಾಮಗ್ರಿಗಳ ಬಣ್ಣ ಬದಲಾಗ್ತಾ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಈಗ ಇದೇ ಬಾಣಲಿಗೆ ನಾನು ಮೆಂತೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನೂ ಒಟ್ಟಿಗೆ ಕೈಯಾಡಿಸ್ತಾ ನಿಧಾನಕ್ಕೆ ಹುರಿದುಕೊಳ್ಬೇಕಾಗತ್ತೆ. ಸಾಂಬಾರ್ ಪುಡಿ ಮಾಡುವಾಗ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದುಕೊಳ್ಳೋದು ತುಂಬಾ ಮುಖ್ಯ. ಇಲ್ಲದಿದ್ದರೆ ರುಚಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಇದೇ ಬಾಣಲಿಗೆ ನಾನು ಕರಿಬೇವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ಸುಮಾರು 25 ರಿಂದ 30 ಎಲೆಗಳು ಸಾಕಾಗುತ್ತೆ. ಕರಿಬೇವಿನ ಎಲೆ ಕೂಡ ಗರಿಗರಿಯಾದ ಮೇಲೆ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ ಹುರಿದಿಟ್ಟ ಮೆಣಸಿನಕಾಯಿಯನ್ನ ಈ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನೂ ಒಟ್ಟಿಗೆ ಮಿಶ್ರಣ ಮಾಡಿ ಎಲ್ಲ ಮಸಾಲೆ ಪದಾರ್ಥಗಳು ತಣಿಯುವವರೆಗೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ. ಈ ಮಸಾಲೆ ಪದಾರ್ಥಗಳ ಘಮ ಇಡೀ ಮನೆಯನ್ನ ಹರಡುತ್ತೆ. ಇದೇ ಅಳತೆಯಲ್ಲಿ ಮಾಡಿಟ್ಟುಕೊಂಡ ಸಾಂಬಾರು ಪುಡಿ ನಿಮಗೆ ಸುಮಾರು 2-3 ತಿಂಗಳುಗಳ ಕಾಲ ಬಾಳಿಕೆ ಬರುತ್ತೆ. ಚೆನ್ನಾಗಿ ತಣಿದ ಮಸಾಲೆ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಪುಡಿ ಮಾಡಲಿಕ್ಕೆ ಸುಲಭ ಆಗಲಿ ಅಂತ ಮೆಣಸಿನಕಾಯಿಯನ್ನ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬಾ ಸಣ್ಣ ಮಾಡಬಾರ್ದು. ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದು ಪುಡಿ ಮಾಡ್ಕೊಳ್ಳಿ. ಹೀಗೆ ಪುಡಿ ಮಾಡಿದ ಎಲ್ಲ ಸಾಂಬಾರ್ ಪುಡಿಯನ್ನು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಅದು ಸಂಪೂರ್ಣವಾಗಿ ತಣಿದ ಮೇಲೆ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. ಈ ಸಾಂಬಾರ್ ಪುಡಿಯನ್ನ ಬಳಸಿ ಹುಳಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿದ ಸಿಹಿ ಕುಂಬಳಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ ಹಾಗೂ ಸೀಳಿದ ಹಸಿ ಮೆಣಸಿನಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೂ ನೆನೆಸಿಟ್ಟ ಹುಣಸೆ ಹುಳಿಯ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಟ್ಕೊಳ್ಬೇಕು. ಕುಂಬಳಕಾಯಿ ಹದವಾಗಿ ಬೆಂದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಇದೇ ವಿಧಾನದಲ್ಲಿ ನೀವು ಬೆಂಡೆಕಾಯಿ, ಬದನೆಕಾಯಿ ಅಥವಾ ಸೌತೆಯನ್ನ ಬಳಸಿ ಹುಳಿ ಮಾಡಬಹುದು. ಉಡುಪಿಯಲ್ಲಿ ಈ ಹುಳಿಗೆ ಬೋಳು ಹುಳಿ ಅಂತ ಕರೀತಾರೆ. ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿದ ತೊಗರಿಬೇಳೆ ಸುಮಾರು 2 ಕಪ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುಳಿಗೆ ಕೇವಲ ಬೇಳೆ ಮಾತ್ರ ಬಳಸಿ ತೆಂಗಿನಕಾಯಿಯನ್ನ ಬಳಸಲ್ಲ, ಹಾಗಾಗಿ ಇದು ಬೋಳು ಹುಳಿ. ಈಗ ಸಾಂಬಾರ್ ಪುಡಿ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಇಂಗಿನ ನೀರನ್ನ ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಬಳಸಿ ಹುಳಿ ಮಾಡುವಾಗ ಈ ಸಾಂಬಾರ್ ಪುಡಿಯನ್ನ ತೆಂಗಿನಕಾಯಿ ಜೊತೆ ರುಬ್ಬಿ ತರಕಾರಿಗೆ ಸೇರಿಸಿದ್ರೆ ಆಯ್ತು. ಅರ್ಧ ಕೆಜಿಯಷ್ಟು ಸಾಂಬಾರ್ ಪುಡಿಯನ್ನ ಒಂದೇ ಸಲ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಪ್ರಯತ್ನಿಸಿ ನೋಡಿ ಹಾಗೂ ನನಗೆ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.